ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಭರತೇಶ ವೈಭವ, ರತ್ನಾಕರ ವರ್ಣಿ ಬರೆದಂಥ ಭರತೇಶ ವೈಭವದ ಕಥೆಯ ಸಂಕ್ಷಿಪ್ತ ಸಾರವನ್ನು ಕಥಾ ಸಾರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ಮೊದಲೇ ನಾನು ರತ್ನಾಕರ ವರ್ಣಿ ಈ ಕವಿಯ ಬಗ್ಗೆ ಪರಿಚಯವನ್ನು ಈಗಾಗಲೇ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ, ಈಗ ನಾವು ಭರತೇಶ ವೈಭವ ಇದರ ಕಥಾಸಾರವನ್ನು ನೋಡೋಣ. ಕೇಳಿ. ಪುರು ಪರಮೇಶ್ವರನಾದ ವೃಷಭನಾಥನ 100 ಮಕ್ಕಳಲ್ಲಿ ಹಿರಿಯನು 16ನೆಯ ಮನುವು ಪ್ರಥಮ ಚಕ್ರಿಯೂ ಆದ ಭರತ ಮಹಾರಾಜನು ಭರತ ಭೂತಳಕ್ಕೆ ಸಿಂಗರವಾದ ಅಯೋಧ್ಯಾಪುರದಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಉದಯದಲ್ಲಿಯೇ ಎದ್ದು ದೇವತಾರ್ಚನೆಯನ್ನು ನೆರವೇರಿಸಿ ಒಡ್ಡೋಲಗವನ್ನು ನೆರಹಿ ಮಧ್ಯಾಹ್ನದವರೆಗೂ ಕವಿ ಗಾಯಕರ ಗೋಷ್ಠಿಯಲ್ಲಿದ್ದು ಅನಂತರ ಮುನಿಭುಕ್ತಿ ನಿಯಮವನ್ನು ಪಾಲಿಸಿದ ಮೇಲೆ ತನ್ನ ಸಹಸ್ರಾರು ರಾಣಿಯರೊಂದಿಗೆ ನೃತ್ಯ, ವಾದ್ಯ, ಗೀತ, ನಾಟಕಾದಿ ಸುಖ ಸಂಗತ ವಿನೋದಗಳಲ್ಲಿ ಕಾಲ ಕಳೆಯುವುದು ಆತನ ದಿನಚರಿ. ಆತನಿಗೆ ಭೂಭಾರವನ್ನು ಹೊತ್ತಿರುವೆನೆಂಬ ಚಿಂತೆಯಿಲ್ಲ, ಆಲಸ್ಯವಿಲ್ಲ, ಒಂದರ ಮೇಲೂ ಕಾಮವಿಲ್ಲ. ವಿಸ್ತಾರವಾದ ತನ್ನ ರಾಜ್ಯವನ್ನು ಸುಕ್ಷೇಮದಿಂದ ಬಹುಕಾಲ ಆಳುತ್ತಿರಲು ಒಮ್ಮೆ ಆತನ ಆಯೋಧಾಗಾರದಲ್ಲಿ ದಿಗ್ವಿಜಯ ಸೂಚಕವಾದ ಚಕ್ರರತ್ನ ಉದಿಸಿತು. ಮಂತ್ರಿಗಳು ಇದನ್ನು ನಿವೇದಿಸಿ ಧರೆಯನ್ನು ಸಾಧಿಸಲು ಸಮಯವೆಂದು ಸೂಚಿಸಿದರು. ಚಕ್ರಿಯು ತೀರ್ಥಂಕರ ಪೂಜೆಯನ್ನು ನೆರವೇರಿಸಿ ವಿಜಯದಶಮಿಯ ದಿನ ದಿಗ್ವಿಜಯ ಪ್ರಯಾಣವನ್ನು ಬೆಳೆಸಿದನು. ಚಕ್ರರತ್ನವು ದಾರಿ ತೋರುತ್ತಾ ಮುಂದೆ ಸಾಗಲು ಅಮಿತವಾದ ಚತುರಂಗ ಬಲವು ಸಮುದ್ರ ನಿರ್ಘೋಷವನ್ನು ಮೀರಿಸುವ ಗಜಬಜೆಯಿಂದ ಅದನ್ನು ಹಿಂಬಾಲಿಸಿತು. ರಾಜನ ಸಹಸ್ರ ಸಂಖ್ಯೆಯ ರಾಣಿಯರು ತಮ್ಮ ಅತ್ತೆಯಾದ ಯಶಸ್ವತಿ ದೇವಿಯಿಂದ ಅನುಜ್ಞೆ ಪಡೆದು ರಾಜನನ್ನು ಹಿಂಬಾಲಿಸಿದರು. ಅನುಕೂಲ, ನಾಗರ, ದಕ್ಷಿಣ ಮೊದಲಾದ ಕೆಳೆಯರು ರಾಜನ ವಿನೋದಕ್ಕಾಗಿ ಆತನ ಜೊತೆಯಲ್ಲಿಯೇ ಹೊರಟರು. ಭರತನ ದಿಗ್ವಿಜಯದಲ್ಲಿ ಯುದ್ಧ ಪ್ರಸಕ್ತಿರಿಸುವಾಗಿ ಅನಂಗ ಸಾಮ್ರಾಜ್ಯದ ಸುಖ ಪರಿಕರಗಳ ಹೃದಯಂಗಮವಾದ ವರ್ಣನೆ ವಿಸ್ತಾರವಾಗಿ ಬಂದಿದೆ. ಇಗೋ ಕೋಳ್ಕೆಸರು, ಅಗೋ ನೆತ್ತರ ಕಾಲುವೆ, ಅತ್ತ ಕಡೆ ಬಡಿದಾಡುವ ಅಟ್ಟೆ, ಇತ್ತ ಕಡೆ ಕುಣಿದಾಡುವ ರುಂಡ, ಕತ್ತಿಗಳ ಝಣಕಾರದ ನಡುವೆ ಗೆದ್ದವರ ಆರ್ಭಟ, ಗಾಯಗೊಂಡವರ ಚೀರಾಟ, ಸಾವವರ ನರಳಾಟ ಇತ್ಯಾದಿ ಭೀಭತ್ಸಪೂರಿತವಾದ ರಣ ಕೋಲಾಹಲಕ್ಕೆ ಇಲ್ಲಿ ಎಡೆಯಿಲ್ಲ. ಕೊನೆಗೆ ಇದಿರು ಬಿದ್ದು ಮೈ ತಿಳಿದ ಮೇಲೆ ಮರೆಹೊಕ್ಕವನನ್ನು ದಂಡಿಸುವಾಗ ಸಹ ಗುಲಾಮ ಎಂಬುದಕ್ಕಿಂತ ಹೆಚ್ಚು ಕಠಿಣವಾದ ಮಾತು ಕಥಾನಾಯಕನ ಬಾಯಲ್ಲಿ ಬರುವುದಿಲ್ಲ. ಒಮ್ಮೆ ಸುರಸುಂದರಿಯರಾದ ತನ್ನ ಹೆಂಡಿರೊಡನೆ ಸರಸ ಸಲ್ಲಾಪ, ಮತ್ತೊಮ್ಮೆ ಮಗನ ಬಾಲಲೀಲೆಗಳನ್ನು ನೋಡುತ್ತಾ ನಲಿಯುವುದು, ಆಗಾಗ ಮದುವೆ, ಹೆರಿಗೆ, ಜಾತಕರ್ಮ ಇತ್ಯಾದಿಗಳ ಸಂಭ್ರಮವೇ ಇಲ್ಲಿ ಹೆಚ್ಚು. ಭರತನು ಸಮಸ್ತ ಪರಿವಾರದೊಡನೆ ಪಯಣದ ಮೇಲೆ ಪಯಣವನ್ನು ಬೆಳೆಸಿ ಪೂರ್ವ ಸಾಗರದ ತಡಿಯಲ್ಲಿ ಬೇಡು ಬಿಟ್ಟನು. ಆತನು ಮುಟ್ಟಿದುದೆಲ್ಲವೂ ಚಿನ್ನ. ಸ್ವಲ್ಪವೂ ರಕ್ತಪಾತವಿಲ್ಲದೆ ಪೂರ್ವ ಸಾಗರ ಪರ್ಯಂತ ರಾಜ್ಯವು ಆತನ ಅಧೀನವಾಯಿತು. ಬೀಡು ಬಿಟ್ಟೆಡೆ ರಾಜನಿಗೊಂದು ಅರಮನೆ ಸಿದ್ಧವಾಯಿತು. ಅದನ್ನು ಪ್ರವೇಶಿಸಿ ದಣಿದ ರಾಣಿಯರನ್ನು ಸಂತೈಸಿ ಮಗನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಟವಾಡಿಸುತ್ತಾ ರಾಣಿಯರಿಗೆ ಸಮುದ್ರದ ಸೊಬಗನ್ನು ಬಗೆ ಬಗೆಯಾಗಿ ಬಣ್ಣಿಸುತ್ತಾ ಆ ದಿನವನ್ನು ಕಳೆದನು. ಮರುದಿನದಿಂದ 3 ದಿನಗಳು ಉಪವಾಸ. ಬೀಡು ಬಿಟ್ಟೆಡೆಯಲ್ಲೆಲ್ಲ ಭರತನು ಈ ವ್ರತವನ್ನು ತಪ್ಪದೆ ಆಚರಿಸುವನು. ಈ ಅಂತರದಲ್ಲಿ ಸುತ್ತಮುತ್ತಲಿನ ರಾಜರೆಲ್ಲರೂ ಕಪ್ಪ ಕಾಣಿಕೆಗಳನ್ನು ತಂದಿತ್ತರು. ಸಮುದ್ರ ಮಧ್ಯದ ದ್ವೀಪವಾಸಿಯಾದ ಮಾಗಧನೆಂಬ ವ್ಯಂತರ ರಾಜನೊಬ್ಬನು ಮಾತ್ರ ಬರಲಿಲ್ಲ. ಅವನ ಉದ್ದಟತನವನ್ನು ಕಂಡು ಭರತನಿಗೆ ನಗು. ಮಾಗಧ ನನಗೊಬ್ಬ ಬಗೆಯೇ, ಸೂರ್ಯನಿಗೆ ದೊಡ್ಡ ಗೂಗೆಯ ಯೋಚನೆ ಏಕೆ ಎಂದುಕೊಂಡು ತನ್ನ ರಥವೇರಿ ಸಾಗರದ ಮೇಲೆ ನಡೆದ. ಆತನ ರಥವೂ ತೇಜಿಗಳೂ ನೆಲದ ಮೇಲೆ ನಡೆಯುವಂತೆ ನೀರಿನ ಮೇಲೂ ನಡೆಯಬಲ್ಲುವು.
12 ಯೋಜನ ದೂರ ಹರಿದು ರಥ ನಿಂತಿತು. ರಾಜನು ಅಲ್ಲಿಂದ ಬಿಲ್ಲಿನ ಬಾಣವೊಂದನ್ನು ಅನುಸಂಧಾನ ಮಾಡಿ ಮಾಗಧಿಯ ನಗರಿಯತ್ತ ಪ್ರಯೋಗಿಸಿದನು. ಅದು ನೇರವಾಗಿ ಹಾರಿ ಹೋಗಿ ವ್ಯಂತರನ ಓಲಗ ಶಾಲೆಯಲ್ಲಿ ಇದ್ದ ಕಂಬಕ್ಕೆ ಬರಸಿಡಿಲ ಆರ್ಭಟದಿಂದ ಬಡಿದು ನೆಟ್ಟುಕೊಂಡಿತು. ಅದನ್ನು ಕಂಡು ಹುಲಿಯನ್ನು ಕಂಡ ಹುಲ್ಲೆ ವಿಂಡಿನಂತೆ ಸಭೆಯೆಲ್ಲವೂ ಚೆಲ್ಲಾಪಿಲ್ಲಿಯಾಯಿತು. ಬಲ್ಲಿದನಾದ ಮಾಗಧನು ಮಾತ್ರ ಆ ಬಾಣವನ್ನು ತರಿಸಿ ಅದರ ಹೆಳುಕಿನೋಲೆಯನ್ನು ಕರ್ಣಿಕನ ಕೈಲಿ ಓದಿಸಿದ. ಶ್ರೀಮನ್ಮಹಾಪುರುಜಿನೇಂದ್ರನ ಸುಕುಮಾರನು ಗುರುಹಂಸನಾಥನ ಭಾವಕ್ಕೆ ಸೊಕ್ಕಿದ ಅರಿರಾಯರೆಂಬ ಗಿರಿಗಳಿಗೆ ವಜ್ರದಂಡ ಪ್ರಾಯನೂ ಆದ ಪ್ರಚಂಡ ಭರತ ಚಕ್ರೇಶ್ವರನು ನಮ್ಮ ಕಿಂಕರ ಮಾಗಧನಿಗೆ ಕೊಟ್ಟ ನಿರೂಪ. ನಾಳೆ ಬಂದು ನೀನು ನಮ್ಮನ್ನು ಕಾಣತಕ್ಕದ್ದು. ಇದು ಪರಮಶಾಸನ. ಕೇಳಿ ಮಾಗಧನು ಕೆಡಿಕೆಡಿಯಾದನು. ಔಡುಗಚ್ಚಿ ಸುಡು ಸುಡು ಆ ಓಲೆಯನ್ನು ಎಂದು ಗದರಿ ಗರ್ಜಿಸಿದನು. ಅವನ ಕೊಬ್ಬನ್ನು ಇಳಿಸುವೆನೆಂದು ಹುಚ್ಚೆದ್ದು ನುಡಿದನು. ಆಗ ಮಂತ್ರಿಗಳು ಸೂನೃತ ವಚನಗಳಿಂದ ಅವನನ್ನು ಸಂತೈಸಿ, ಭರತ ಚಕ್ರೇಶ್ವರ ಸಾಮಾನ್ಯನಲ್ಲ, ದೇವರ ದೇವನ ಆತ್ಮಜ, ಅದ್ಭುತ ಸಂಪತ್ತಿಗೆ ಅಧಿಪತಿ, ಕಿಂಚಿತ್ತೂ ಭಯವಿಲ್ಲದ ನಿಶಂಕ, ಚರಮಾಂಗ, ಆದ್ದರಿಂದ ಕಾಳಗ ತರವಲ್ಲ. ಸಮಾನನೊಡನೆ ಯುದ್ಧ ಮಾಡುವುದು ಸರಿಯೇ ಹೊರತು ಅಧಿಕನೊಡನೆ ಹೋರಾಡುವುದು ತನ್ನನ್ನು ತಾನೇ ಇರಿದುಕೊಂಡಂತೆ ಎಂದು ಹೇಳಿದರು. ಹಿತವರ ಸೂಕ್ತಿಯಿಂದ ಮಾಗಧನ ನೆತ್ತಿಯ ಪಿತ್ತ ಇಳಿದು ಹೋಯಿತು. ಮರುದಿನ ತೆಪ್ಪಗೆ ಕಪ್ಪ ಕಾಣಿಕೆಗಳೊಡನೆ ಹೋಗಿ ಓಲಗ ಶಾಲೆಯಲ್ಲಿ ಠೀವಿಯಿಂದ ಕುಳಿತಿದ್ದ ಭರತನಿಗೆ ಒಪ್ಪಿಸಿ ಆತನ ಸಾಮಂತನಾದನು. ಅಷ್ಟರಲ್ಲಿಯೇ ಅರಮನೆಯ ದೂತಿಯೊಬ್ಬಳು ಸಂತೋಷದಿಂದ ಏದುತ್ತಾ ಓಡಿಬಂದು ಕುಸುಮಾಜಿ ಮಾರನನ್ನು ಹೆತ್ತಳೆಂದು ಆತನ ಕಿವಿಯಲ್ಲಿ ಒಸಗೆಯನ್ನು ಬಿತ್ತಿದಳು. ಹರ್ಷಚಿತ್ತನಾದ ಚಕ್ರಿ ಒಡ್ಡೋಲಗವನ್ನು ಅಲ್ಲಿಗೆ ಹರಿಸಿ ಅರಮನೆಗೆ ಹೋಗಿ ಮಗನ ಜಾತಕರ್ಮಾದಿಗಳನ್ನು ವೈಭವದಿಂದ ನೆರವೇರಿಸಿದನು. ಅಲ್ಲಿಯೇ 6 ತಿಂಗಳು ಬೀಡು ಬಿಟ್ಟಿದ್ದು ಅನಂತರ ಪರಿವಾರ ಸಮೇತ ದಕ್ಷಿಣ ದಿಕ್ಕಿಗೆ ಪಯಣ ಬೆಳೆಸಿದನು. ಪರಿವಾರವೆಲ್ಲ ಮದುವೆ ದಿಬ್ಬಣದಂತೆ ಮಂದವಾಗಿ ಮುಂದುವರಿದು ದಕ್ಷಿಣ ಸಮುದ್ರದ ದಡವನ್ನು ಸೇರಿತು. ಹಿಂದಿನಂತೆಯೇ ದಕ್ಷಿಣ ಸಮುದ್ರದವರೆಗೆ ಇರುವ ರಾಜ್ಯವೆಲ್ಲ ಭರತನ ವಶವಾದುದಲ್ಲದೆ ಆ ಸಮುದ್ರ ಮಧ್ಯದಲ್ಲಿದ್ದ ವರತನುವು ಮಾಗಧನಂತೆ ಮೊದಲು ಮಲೆತು ನಿಂತರೂ ಕಡೆಗೆ ಆತನ ಚಕ್ರವರ್ತಿತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿದನು. ಅನಂತರ ಪಶ್ಚಿಮಕ್ಕೆ ಪ್ರಯಾಣ. ಮಾರ್ಗಮಧ್ಯದಲ್ಲಿ ಚಂದ್ರಿಕಾದೇವಿ ಎಂಬ ರಾಣಿ ಪುತ್ರನನ್ನು ಪ್ರಸವಿಸಲು ಅಲ್ಲಿಯೇ 6 ತಿಂಗಳಿದ್ದು ಆಮೇಲೆ ಪ್ರಯಾಣ ಮಾಡಿ ಪಶ್ಚಿಮ ಸಮುದ್ರವನ್ನು ಸೇರಿದನು. ಆ ಕಡಲ ಮಧ್ಯದ ನಾಡೊಡೆಯನಾದ ಪ್ರಭಾಸಾಮರ ವ್ಯಂತರನನ್ನು ಗೆದ್ದು ಕಪ್ಪ ಕಾಣಿಕೆಗಳನ್ನು ಪಡೆದನು. ಅಲ್ಲಿ 5 ಕುವರರು ಊದಿಸಿದರು. ಯಥಾಪ್ರಕಾರ 6 ತಿಂಗಳು ಅಲ್ಲಿ ತಂಗಿದ್ದು ಆಮೇಲೆ ಸಿಂಧೂ ನದಿಯ ದಕ್ಷಿಣ ತಡಿಯನ್ನು ಹಿಡಿದು ಮ್ಲೇಚ್ಛ ರಾಜ್ಯಗಳ ಮೇಲೆ ದಂಡೆತ್ತಿ ನಡೆದನು. ದಾರಿಯಲ್ಲಿ ವಿಜಯಾರ್ಧ ಪರ್ವತವು ದೊಡ್ಡದೊಂದು ಗೋಡೆಯಂತೆ ಅಡ್ಡವಾಗಿ ನಿಂತಿತ್ತು. ಅದರ ಮಧ್ಯದಲ್ಲಿ ಒಂದು ವಜ್ರ ಕವಾಟ. ಅದನ್ನು ಒಡೆದರೆ ತಮಿಸ್ರ ಗುಹೆ ಎಂಬ ಒಂದು ಗುಹಾ ಮಾರ್ಗವು ದೊರೆಯುವುದು. ಅದರ ಮೂಲಕ ಹಾದು ಅದರ ಉತ್ತರ ದಿಗ್ಭಾಗವನ್ನು ಸೇರಬೇಕು. ಆದರೆ ಕವಾಟವನ್ನು ಒಡೆಯುವುದು ಸುಲಭವಾದ ಕಾರ್ಯವಲ್ಲ. ಅದನ್ನು ಒಡೆದೊಡನೆಯೇ 12 ಗಾವುದ ಉದ್ದ ಕಿಚ್ಚು ಉಚ್ಚಳಿಸುವುದು. ಅದನ್ನು ನಿವಾರಿಸುವುದಕ್ಕಾಗಿ ಭರತನ ಆಜ್ಞೆಯಿಂದ ದೊಡ್ಡ ಅಗುಳೊಂದು ನಿರ್ಮಾಣವಾಯಿತು. ಅದರ ತುಂಬ ನೀರು ತುಂಬಿದ ಮೇಲೆ ರಾಜನು ತನ್ನ ದಂಡರತ್ನದಿಂದ ವಜ್ರ ಕವಾಟವನ್ನು ಒಡೆದು ಹಾಕಿದನು. ಅದರ ಆರ್ಭಟಕ್ಕೆ ವಿಜಯಾರ್ಧಗಿರಿ ನಡುಗಿತು. ಅದರ ಮೇಲಿದ್ದ ವ್ಯಂತರಾಮರೆಲ್ಲ ಅಲ್ಲಾಡಿ ಹೋದರು. ಆ ಗಿರಿಯ ಒಡೆಯನಾದ ವಿಜಯಾರ್ಧ ದೇವನು ತನ್ನ ವ್ಯಂತರ ಪರಿವಾರದೊಡನೆ ಭರತನ ಬಳಿಗೆ ಬಂದು ಕಪ್ಪವಿತ್ತು ಮನ್ನಣೆಗೊಂಡು ಹೋದನು. ಗುಹೆಯ ಬೆಂಕಿ ಆರಲು 6 ತಿಂಗಳು ಬೇಕು. ಈ ಅವಕಾಶದಲ್ಲಿ ಮ್ಲೇಚ್ಛ ರಾಜರನ್ನೆಲ್ಲ
ಗೆಲ್ಲುವಂತೆ ತನ್ನ ಸೇನಾನಿಗಳಾದ ವಿಜಯಾಂಕರರನ್ನು ಅಟ್ಟಿದನು. ವಿಜಯಾರ್ಧ ಪರ್ವತದ ತಪ್ಪಲಿನಲ್ಲಿ ವಲ್ಲಭವೆಂಬ ಒಂದು ಪಟ್ಟಣ. ನಮಿ ಅದರ ರಾಜ. ರಥಚಕ್ರವಾಳಪುರವೆಂಬ ಮತ್ತೊಂದು ಪಟ್ಟಣಕ್ಕೆ ವಿನಮಿ ರಾಜ. ಈ ಸೋದರರು ಭರತನ ಸೋದರ ಮಾವನ ಮಕ್ಕಳು. ಆತನು ವಜ್ರಕವಾಟವನ್ನು ಭೇದಿಸಿದುದನ್ನು ಕೇಳಿ ವಿನಮಿಗೆ ಆನಂದ. ಆದರೆ ಹಿರಿಯನಾದ ನಮಿಗೆ ಚಿಂತೆ. ನಮ್ಮ ಭಾವಾಜಿ ನಿಮಿಷ ಮಾತ್ರದಲ್ಲಿ ಕವಾಟವನ್ನು ಹೋಳು ಮಾಡಿದ. ನಮ್ಮ ಭಾವಾಜಿಗೆ ಸಮಾನಾರು ಎಂದು ನಲಿದು ನರ್ತಿಸುತ್ತಿರುವ ತಮ್ಮನನ್ನು ಕಂಡು ನಮಿ ಕೋಪದಿಂದ, ನಿನಗೆ ಮಕ್ಕಳಾಟಿಕೆ, ರಾಜಾಂಗದ ಧಿಕ್ಕರಿಯದೆ ಭಾವಾಜಿಯ ಪೌರುಷವನ್ನು ಕಂಡು ಬೀಗುತ್ತಿದ್ದಿ. ಷಟ್ಖಂಡದೊಡೆಯನಾದ ನಿಮ್ಮ ಭಾವಾಜಿ ರಾಜ ಸಮೂಹವೆಲ್ಲವೂ ತನ್ನನ್ನು ಓಲೈಸಬೇಕೆನ್ನುತ್ತಾನೆ. ಸರಿಯಾಗಿ ಕುಳಿತು ಸರಸದಿಂದ ನೀನು ತಾನೆಂದು ನುಡಿಯುವ ಹಕ್ಕು ಹೋಯಿತು. ಇನ್ನೇನಿದ್ದರೂ ಕಾಣಿಕೆ ಇತ್ತು ಗೌರವದಿಂದ ಕಂಡು ಅಯ್ಯ, ಜಿಯ, ಲೇಸು ಎಂದು ನುಡಿವ ಸೇವಕರಾಗಬೇಕು. ಅಣ್ಣ ನುಡಿವ ಸರಣಿ ತಮ್ಮನಿಗೆ ಸರಿಬೀಳಲಿಲ್ಲ. ಮಂತ್ರಿ ಮೃದು ನುಡಿಗಳಿಂದ ಹೇಳಿ ನೋಡಿದರೂ ನಮಿ ದಾರಿಗೆ ಬರಲಿಲ್ಲ. ಚಿಕ್ಕಂದಿನಿಂದ ಭರತನಿಗೆ ಅರ್ಪಿಸಬೇಕೆಂದು ಬೆಳೆಸಿದ್ದ ಸುಭದ್ರೆ ಎಂಬ ತಂಗಿಯನ್ನು ಈಗ ಆತನಿಗೆ ವಿವಾಹ ಮಾಡಿಕೊಡುವುದಕ್ಕೂ ಆತ ಒಪ್ಪಲಿಲ್ಲ. ಕೊನೆಗೆ ತಾನು ಹೋಗಿ ಭರತನನ್ನು ಕಂಡು ಕಾಣಿಕೆ ಒಪ್ಪಿಸುವುದಕ್ಕೂ ಸಹ ಅವನು ಒಡಂಬಡಲಿಲ್ಲ. ತನ್ನ ಸುದ್ದಿ ಬಂದರೆ ವ್ರತಧಾರಿಯಾಗಿರುವೆನೆಂದು ತಿಳುಹುವಂತೆ ಹೇಳಿ ತಮ್ಮನನ್ನೂ ಮಂತ್ರಿಯನ್ನು ಜೊತೆ ಮಾಡಿ ಕಾಣಿಕೆಯೊಡನೆ ಭರತನ ಬಳಿಗೆ ಕಳುಹಿಸಿದನು. ವಿನಮಿಯ ಜೊತೆಯಲ್ಲಿಯೇ 100 ಜನ ಖೇಚರ ರಾಜರು ಭರತರಾಜನನ್ನು ಕಾಣಲು ಕಾಣಿಕೆ ಒಪ್ಪಿಸಲು ವಿಮಾನಗಳಲ್ಲಿ ಹಾರಿ ಬಂದರು. ಇವರಲ್ಲಿ ಹಲವರು ಭರತರಾಜನಿಗೆ ಒಪ್ಪಿಸಲು ರೂಪವತಿಯರಾದ ಸುತೆಯರನ್ನು ಕರೆತಂದಿದ್ದರು. ವಿನಮಿ ಭರತರಾಜನನ್ನು ಆಸ್ಥಾನ ಮಂಟಪದಲ್ಲಿ ಕಂಡು ಕಾಣಿಕೆ ಇತ್ತನು. ಪರಸ್ಪರ ಕುಶಲ ಪ್ರಶ್ನೆಗಳಾದವು. ಉಳಿದ ಖೇಚರ ರಾಜರಲ್ಲಿ ಪ್ರಮದ ಪುತ್ರಿಯರ ತಂದವರನ್ನು ಮೊದಲು ರಾಜನ ಸನ್ನಿಧಿಗೆ ಹೊಗಿಸಿದರು. ಅವರಿಗೆ ಕೊಡುವ ಮರ್ಯಾದೆಯೇ ಬೇರೆ. ಬಂದೊಡನೆಯೇ ಕೈ ಮುಗಿದರೆ ಸಾಕು, ಅವರಿಗಾಗಿ ಪ್ರತ್ಯೇಕವಾದ ಆಸನಗಳು ಸಿದ್ಧವಾಗುತ್ತವೆ. ಇಂತಹ 300 ಜನ ರಾಜರು ಪ್ರತ್ಯೇಕವಾಗಿ ಬಂದು ಮರ್ಯಾದಿತರಾಗಿ ಆಸನಗಳನ್ನು ಅಲಂಕರಿಸಿದರು. ನೋಡಿದವರು ರೂಪುಳ್ಳ ಪೆಣ್ಣು ಪೆತ್ತವರ ಭಾಗ್ಯವೇ ಎಂದು ಕರುಬಬೇಕು. ಇವರ ಸರದಿಯಾದ ಮೇಲೆ ಉಳಿದ ರಾಜರು ಒಬ್ಬೊಬ್ಬರಾಗಿ ಬಂದು ರಾಜನ ಪಾದದಡಿಯಲ್ಲಿ ತಮ್ಮ ಕಪ್ಪ ಕಾಣಿಕೆಗಳನ್ನು ಇರಿಸಿ ಅಡ್ಡ ಬಿದ್ದು ಎದ್ದು ನೆಲದ ಮೇಲೆ ಹಾಸಿದ್ದ ಚಕ್ಕಳಗಳ ಮೇಲೆ ಕುಳಿತರು. ಇದೆಲ್ಲವನ್ನು ಕುಳಿತು ಕಾಣುತ್ತಿದ್ದ ವಿನಮಿಗೆ ತಾನು ಹೆಣ್ಣಿಲ್ಲದೆ ಬಂದುದಕ್ಕೆ ಮನಸ್ಸಿನಲ್ಲಿಯೇ ಮಿಡುಕಾಗಿರಬೇಕು. ಮರುದಿನ ಮದುವೆ. ಭರತರಾಜನು 300 ಜನ ಖೇಚರಾಂಗನೆಯರನ್ನು ಮದುವೆನಿಂದು 300 ರೂಪುದಾಳಿ ಬೇರೆ ಬೇರೆಯಾಗಿ ಬೆರೆದು ಒಮ್ಮೆಯೇ ಅವರೆಲ್ಲರನ್ನೂ ವಿನೋದಗೊಳಿಸಿದನು. ಮಾವಂದಿರಿಗೆ ಬೇಕಾದಷ್ಟು ಉಡುಗೊರೆ ಇತ್ತು. ಅಲ್ಲಿಯೇ ಕೆಲವು ದಿನಗಳು ಇರುವಂತೆ ಉಪಚಾರ ಹೇಳಿ ಬಿಡಾರಗಳಿಗೆ ಕಳುಹಿಸಿದ. ಹೊಸ ಹೆಂಡಿರೊಡಗೂಡಿ ಕೆಲವು ದಿನಗಳು ಕಳೆಯುವಷ್ಟರಲ್ಲಿಯೇ ಸುಗ್ಗಿಯ ಮೇಲೆ ಸುಗ್ಗಿ. ಸೇನಾಪತಿಯಾದ ವಿಜಯನು ಪಡುವಣ ಖಂಡವನ್ನೆಲ್ಲ ಜಯಿಸಿ ಹೆಂಗಳ ಜನಕರ ಹಿಂದಿಟ್ಟುಕೊಂಡು ಬಂದು ಸಾಷ್ಟಾಂಗವೆರಗಿದ. ಆ ಸ್ಥಾನದಲ್ಲಿದ್ದ ಭರತರಾಜನಿಗೆ ಬಂದ ರಾಜರ ಕಪ್ಪಕ್ಕೆ ತಂದಾನೆ ಕುದುರೆಗಳನ್ನು ಹಗಲೊಪ್ಪಿಸಿಕೊಂಡನಾ ರಾಯ. ಸುಪ್ಪಾಣಿ ಪೆಂಗಳನೊಂದೇ ಪಸೆಯೊಳು ಈರುಳೊಪ್ಪದೊಳ್ ವಿವಾಹವಾದ. ಈ 320 ಭೂಚರಿಯರೊಡನೆ ಸುಖವಾಗಿ ಇರುತ್ತಿರಲು ಸುಖದ ಮೇಲುತ್ತಮ ಸುಖವೇ ಬಪ್ಪಂತೆ ಪೂರ್ವಖಂಡವನ್ನೆಲ್ಲ ಜಯಿಸಿದ ಜಯರಾಜನ ಸವಾರಿ ಬಂದಿಳಿಯಿತು. ನೂತನ ಪ್ರಾಯದ 400 ಪೆಂಗಳು ಭರತನ ರಾಣಿಯರ ಮಾಲೆಗೆ ಹೊಸದಾಗಿ ಸೇರಿದರು. ಅದರ ಫಲವಾಗಿ ಖೇಚರ ಮಾವಂದಿರಂತೆ ಈ ಭೂಚರ ಮಾವಂದಿರು ಉಡುಗೊರೆಯಿಂದ ತಣಿದು ಹೋದರು. ಭಾವನನ್ನು ಕಾಣ ಹೋದ ವಿನಮಿ ಮದುವೆಯ ಚೊಕ್ಕ ಭೋಜನವನ್ನು ಉಣ್ಣುತ್ತಾ ಕೆಲಕಾಲ ಕಳೆದನು. ಚಕ್ರವರ್ತಿಯ ಅಪ್ಪಣೆಯಿಲ್ಲದೆ ಹಿಂತಿರುಗುವಂತಿಲ್ಲ. ಚಕ್ರವರ್ತಿಯಾದರೂ ಅಪ್ಪಣೆ ಈಯಲು ವ್ಯವಧಾನವಿಲ್ಲ. ಹೀಗಾಗಿ ಹಲವು ದಿನ ಕಳೆದು ಹೋದವು.
ಮದುವೆಯ ದಿಬ್ಬಣವೆಲ್ಲ ಮುಗಿದ ಮೇಲೆ ಒಂದು ದಿನ ಒಡ್ಡೋಲಗವನ್ನು ನೆರಹಿದ. ಆ ದಿನ ವಿನಮಿಯನ್ನು ಬೀಳ್ಕೊಡಬೇಕೆಂದು ನಿಶ್ಚಯಿಸಿ ಹಾಗೆ ಮಾಡುವ ಮುನ್ನ ನಮಿಯು ಬಂದು ತನ್ನನ್ನು ಕಾಣದೇ ಹೋದುದಕ್ಕಾಗಿ ಅವನನ್ನು ಆಕ್ಷೇಪಿಸಿದನು. ಚಕ್ರಿಯ ಸ್ನೇಹಿತರೂ ಅವನ ಉದ್ದಟತನವನ್ನು ಎತ್ತಿ ಆಡಿದರು. ಆಗ ನಮಿಯ ಮಂತ್ರಿಯಾದ ಬುದ್ಧಿಸಾಗರನು ಎದ್ದು ನಿಂತು, ದೇವರ ಅಪ್ಪಣೆಯಂತೆ ನಡೆದುಕೊಳ್ಳಲು ಸಿದ್ಧರಾಗಿದ್ದೇವೆ. ತಾವು ವಿಜಯಾರ್ಧ ಪರ್ವತವನ್ನು ದಾಟಿ ಹೋಗುವ ಹೊತ್ತಿಗೆ ನಮ್ಮ ಅರಸು ತಮ್ಮನ್ನು ಬಂದು ಕಾಣುವಂತೆ ನಾನು ಏರ್ಪಡಿಸುವೆನು ಎಂದು ಅಭಿವಚನವನ್ನು ಇತ್ತನು. ವಿನಮಿಯೂ ಇದಕ್ಕೊಪ್ಪಿದನು. ಇಬ್ಬರು ಭರತನನ್ನು ಬೀಳ್ಕೊಂಡು ಹಿಂತಿರುಗಿದರು. ಹೋಗುತ್ತಾ ದಾರಿಯಲ್ಲಿ ಸುಭದ್ರಾದೇವಿಯನ್ನು ಕೊಡದಿದ್ದರಾಗುತ್ತದೆಯೇ? ಈ ಚಕ್ರಿ ಸುಮ್ಮನೆ ಬಿಟ್ಟಾನೆ, ಏನಾದರೂ ಮಾಡಿ ನಮಿಯನ್ನು ಒಡಂಬಡಿಸಬೇಕು ಎಂದು ಪರಸ್ಪರ ಮಾತನಾಡಿಕೊಂಡರು. ಇತ್ತ ಭರತನು ತನ್ನ ಸ್ನೇಹಿತರು ಅವರನ್ನು ಆಕ್ಷೇಪಿಸಿ ಅಂಜಿಸಿದುದಕ್ಕೆ ಮೆಚ್ಚಿ ಅವರಿಗೆ ಉಚಿತವಾದ ಮನ್ನಣೆಯನ್ನು ಸಲ್ಲಿಸಿದನು. ಇಷ್ಟು ಹೊತ್ತಿಗೆ ತಮ್ಮಿಸ್ರ ಗುಹೆಯ ಬೆಂಕಿ ಆರಿತು. ಆ ಗುಹೆಯ ಹೊಲಬನ್ನು ಅರಿತ ಕೃತಮಾಲನನ್ನು ಸೇನಾಪತಿಯೊಡನೆ ಕಳುಹಿ ದಾರಿಯನ್ನೆಲ್ಲ ಸುಗಮವಾಗಿ ಮಾಡಿಸಿದ್ದಾಯಿತು. ಅನಂತರ ಪರಿವಾರ ಸಮೇತನಾಗಿ ಗುಹೆಯನ್ನು ಪ್ರವೇಶ ಮಾಡಿದನು. ದಟ್ಟವಾದ ಕತ್ತಲೆಗವಿದಿದ್ದ ಆ ಗುಹೆಯಲ್ಲಿ ಕಾಕಿಣಿ ರತ್ನದಿಂದ ಗೋಡೆಯ ಮೇಲೆ ಗಾವುದಕ್ಕೊಂದು ಸೂರ್ಯ ಚಂದ್ರನನ್ನು ಬರೆದು ಅದರ ಬೆಳಕಿನಲ್ಲಿ ಸಲೀಸಾಗಿ ಸೈನ್ಯವೆಲ್ಲ ಸಾಗಿತು. ಗುಹೆಯ ಮಧ್ಯದಲ್ಲಿ ಸಿಂಧೂ ನದಿ ಇಬ್ಬಾಗವಾಗಿ ಹರಿಯುತ್ತಿತ್ತು. ಒಂದರ ಹೆಸರು ನಿಮಗ್ನ, ಮತ್ತೊಂದು ಉನ್ಮಗ್ನ. ನಿಮಗ್ನದಲ್ಲಿ ಬೆಂಡು ಬಿಟ್ಟರೂ ಮುಳುಗಿ ಹೋಗುವುದು, ಉನ್ಮಗ್ನದಲ್ಲಿ ಗುಂಡು ಬಿದ್ದರೂ ಚಂಡಿನಂತೆ ಪುಟ ನೆಗೆಯುವುದು. ಸೇನಾನಿ ಅವುಗಳಿಗೆ ಸೇತುವೆ ಕಟ್ಟಿ ಸುಗಮವಾಗಿ ಮಾಡಿದ್ದನು. ಭರತನು ಪರಿವಾರದೊಡನೆ ಅದನ್ನು ಸರಾಗವಾಗಿ ದಾಟಿ ಉತ್ತರದ ಕವಾಟದ ಮೂಲಕ ಗುಹೆಯನ್ನು ದಾಟಿದನು. ಭರತನ ಸೈನ್ಯವು ಬಯಲಿಗೆ ಬರುತ್ತಿದ್ದಂತೆಯೇ ಎಂದೂ ಕಂಡರಿಯದ ಕಷ್ಟವೊಂದು ಪ್ರಾಪ್ತವಾಯಿತು. ಚಿಲಾತ, ಆವರ್ತರೆಂಬ ಉತ್ತರಾಖಂಡದ ರಾಜರಿಬ್ಬರು ಭರತನ ಬರವನ್ನು ಕಂಡು ಭಯದಿಂದ ಅವನನ್ನು ನಿಗ್ರಹಿಸುವಂತೆ ತಮ್ಮ ಕುಲದೈವಗಳಾದ ಕಾಲಮುಖ, ಮೇಘಮುಖರನ್ನು ಪ್ರಾರ್ಥಿಸಿದರು. ಆ ದೇವತೆಗಳ ಪ್ರಭಾವದಿಂದ ಆಕಾಶವೆಲ್ಲ ಆನೆಯ ಹಿಂಡಿನಂತೆ ಮೋಡಗಳಿಂದ ತುಂಬಿ ಹಗಲಿನಲ್ಲೇ ಕಗ್ಗತ್ತಲು ಕವಿಯಿತು. ಅಂಬರವೇ ಬಾಯ್ತೆರೆದು ಉಗುಡುತ್ತಿರುವುದೋ ಎನ್ನುವಂತೆ ತೆಂಗಿನ ಮರಗಳ ತೋರ ಧಾರೆಗಟ್ಟಿ ಮಳೆ ಸುರಿಯಿತು. ತಗ್ಗು ದಿನ್ನೆಗಳನ್ನೆಲ್ಲ ಏಕವಾಗುವಂತೆ ಮಡುಗಟ್ಟಿ ನೀರು ನಿಂತಿತು. ಆದರೂ ಮಳೆ ಸುರಿಯುತ್ತಲೇ ಇದೆ. ಆಗ ಭರತನು ಛತ್ರರತ್ನವನ್ನು ಅಂಬರಕ್ಕೆ ಹರಹಿಸಿದನು. ನೆಲಕ್ಕೆ ಚರ್ಮರತ್ನವನ್ನು ಹಾಸಿದನು. ಚಕ್ರರತ್ನ, ಕಾಕಿಣಿ ರತ್ನಗಳ ಕಾಂತಿಯಿಂದ ಕತ್ತಲನ್ನು ಹೋಗಲಾಡಿಸಿದನು. 36 ಗಾವುದ ಅಗಲ, 48 ಯೋಜನ ಉದ್ದ ವಿಸ್ತಾರವಾದ ಸುರಕ್ಷಿತ ಪ್ರದೇಶದಲ್ಲಿ ಪರಿವಾರವು ಸುಕ್ಷೇಮದಿಂದಿತ್ತು. ಹಡಗಿನಲ್ಲಿ ಕುಳಿತು ಸಮುದ್ರವನ್ನು ನೋಡುವ ವ್ಯಾಪಾರಿಯಂತೆ ಭರತರಾಜನು ನಿರ್ಭೀತನಾಗಿ ಈ ಅಕಾಲ ವರ್ಷವನ್ನು ನೋಡುತ್ತಿದ್ದನು. ಆತನ ಮನಸ್ಸಿನಲ್ಲಿ ಇದು ಯಾವುದೋ ದುಷ್ಟ ದೈವಗಳ ಕೆಟ್ಟ ಚೇಷ್ಟೆ ಇರಬೇಕು ಎಂಬ ಸಂದೇಹ ಮೂಡಿತು. ತಲೆ ಎತ್ತಿ ಮೇಲೆ ನೋಡುತ್ತಾನೆ. ಮೇಘಮುಖ, ಕಾಲಮುಖರು ತಮ್ಮ ಅನುಚರರೊಡನೆ ಸಾಲಾಗಿ ನಿಂತಿದ್ದಾನೆ. ಒಡನೆಯೇ ಸೇನಾನಿಯಾದ ಜಯನಿಗೆ ಅಪ್ಪಣೆ ಮಾಡಿದನು. ಆತನು ವಿಮಾನದಲ್ಲಿ ಆಕಾಶಕ್ಕೆ ನೆಗೆದು ದುಷ್ಟ ದೈವಗಳನ್ನೆಲ್ಲ ಕಾಗೆಗಳನ್ನು ಬಡಿದೋಡಿಸುವಂತೆ ಹೊಡೆದು ಅಟ್ಟಿದನು. ಇದನ್ನು ಕಂಡ ಚಿಲಾತ, ಆವರ್ತರು ಓಡಿ ಹೋಗಿ ಅವಿತುಕೊಳ್ಳಲು ಯತ್ನಿಸಿದರು. ಆದರೆ ಜಯರಾಜನ ಬಳಿಯಲ್ಲಿ ಅವನ ಬೇಳೆಕಾಳು ಬೆಂದಿದ್ದೆ. ಅವರಿಬ್ಬರನ್ನು ಹೆಡಮುರಿಗೆ ಕಟ್ಟಿ ಹಿಡಿತಂದರು. ಅವರ ಸುದ್ದಿಯನ್ನೆಲ್ಲ ಕೇಳಿ ಭರತನಿಗೆ ಬಹುಕೋಪ ಬಂತು. ತನ್ನ ಹಡಪಿಗರಿಗೆ ಅವರ ಮಕುಟವನ್ನು ಎಡಗಾಲಿನಿಂದ ಒದ್ದು ಕೆಡಹುವಂತೆ ಆಜ್ಞಾಪಿಸಿದನು. ಅವರಿಗಾದ ಶಿಕ್ಷೆಯನ್ನು ಕಂಡು ಬೆದರಿ ವ್ಯಂತರ ರಾಜರೆಲ್ಲರೂ ಬಂದು ಚಕ್ರಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿ ಆತನ ಕೈಂಕರ್ಯವನ್ನು ಸ್ವೀಕರಿಸಿದರು. ರಾಜನು ಅಲ್ಲಿಯೇ ಕೆಲವು ಕಾಲ ತಂಗಿದ್ದು ಮುಂದಕ್ಕೆ ಪ್ರಯಾಣ ಬೆಳೆಸಿದನು. ದಾರಿಯಲ್ಲಿ ಸಿಂಧೂದೇವಿ, ಗಂಗಾದೇವಿಯರು ಸೋದರ ವಾತ್ಸಲ್ಯದಿಂದ ಆತನನ್ನು ಆದರಿಸಿ ಹರಸಿ ಬೀಳ್ಕೊಟ್ಟರು.
ಭರತನು ಪೂರ್ವ ಪಶ್ಚಿಮ ಖಂಡಗಳನ್ನು ಜಯಿಸಿ ನಡುವಣ ಖಂಡದ ನಟ್ಟ ನಡುವೆ ಇದ್ದ ವೃಷಭಾದ್ರಿಗೆ ಬಂದನು. ಚಕ್ರವರ್ತಿಗಳಾದವರೆಲ್ಲರೂ ಆ ಪರ್ವತದ ಮೇಲೆ ತಮ್ಮ ಅಂಕಮಾಲೆಯನ್ನು ಬರೆಸಬೇಕು. ಹಿಂದಿನ ಚಕ್ರವರ್ತಿಗಳ ಅಂಕಮಾಲೆಯಿಂದ ತುಂಬಿ ಹೋಗಿದ್ದುದರಿಂದ ಭರತನಿಗೆ ಬರೆಸಲು ಅಲ್ಲಿ ತೆರಪೇ ಇರಲಿಲ್ಲ. ಆಗ ಆತನು ದಂಡರತ್ನದಿಂದ ಒಂದು ಶಾಸನವನ್ನು ಅಳಿಸಿ ಕಾಕಿಣೀ ರತ್ನದಿಂದ ತನ್ನ ಶಾಸನವನ್ನು ಕೆತ್ತಿಸಿದನು. ಈ ಮಜಲ್ನಲ್ಲಿ 2,000 ಮಾಂಡಲಿಕರ ಹೆಣ್ಣು ಮಕ್ಕಳನ್ನು ಒಂದೇ ಹಸೆಯಲ್ಲಿ ಮದುವೆಯಾದನು. ಅತ್ತ ನಮಿಯನ್ನು ಕರೆತರುವೆನೆಂದು ಹೇಳಿ ಹಿಂತಿರುಗಿದ್ದ ವಿನಮಿ ಆತ್ಮೀಯರ ಹಿತವಚನಗಳಿಂದ ಅಣ್ಣನ ಮನಸ್ಸನ್ನು ತಿರುಗಿಸಿ ಪ್ರಯತ್ನಿಸಿದನು. ನಮಿ ಅವರ ಒತ್ತಾಯಕ್ಕೆ ಕಟ್ಟುಬಿದ್ದು ತಂಗಿಯಾದ ಸುಭದ್ರೆಯನ್ನು ಭರತನಿಗೆ ಕೊಡಲೊಪ್ಪಿದರೂ ಅವನಿದ್ದೆಡೆಗೆ ಹೋಗಿ ಹೆಣ್ಣೊಪ್ಪಿಸಿ ಬರಲು ಆ ಕ್ಷತ್ರಿಯ ವೀರನ ಮನಸ್ಸು ಒಪ್ಪಲಿಲ್ಲ. ಹೆಣ್ಣು ಬೇಕಾದವರು ಹೆಣ್ಣಿದ್ದೆಡೆಗೆ ಬರಬೇಕು ಎಂಬ ಮಗನ ವಾದ ಸರಣಿಯನ್ನು ಕಂಡು ಯಶೋಭದ್ರಾದೇವಿ ಮಗಳನ್ನು ಕೊಂಡೊಯ್ದು ಭರತನಿಗೆ ವಿವಾಹ ಮಾಡಿಕೊಟ್ಟು ಬರದಿದ್ದರೆ ತಾನು ಕೈಲಾಸಗಿರಿಗೆ ಹೋಗಿ ತಪವನ್ನು ಕೈಗೊಳ್ಳುವುದಾಗಿ ಹೆದರಿಸಿ ನೋಡಿದಳು. ನಮಿಗೂ ರೇಗಿತು. ಗೌರವ ತಪ್ಪಿ ಬಾಳುವ ಸಿರಿಗಿಂತ ಜಿನದೀಕ್ಷೆಯೇ ಲೇಸು. ನೀವು ಮಗಳನ್ನು ಅಳಿಯನಿಗೆ ಕೊಟ್ಟು ವಿಲಾಸದಿಂದ ಬಾಳಿರಿ, ನಾನು ತಪೋವನಕ್ಕೆ ಹೋಗುತ್ತೇನೆ ಎಂದು ನೊಂದು ನುಡಿದನು. ಸೇರಿಗೆ ಸವ್ವಾಸೇರಾದ ಮಗನನ್ನು ಕಂಡು ಯಶೋಭದ್ರಾದೇವಿ ಅಳುಕಿದಳು. ಚಕ್ರಿ ಕನ್ಯೆಯಿದ್ದಲ್ಲಿಗೆ ತನ್ನ ಜನರನ್ನು ಕಳುಹಿ ತಾಳಿಬಂದಿ ಕಟ್ಟಿಸುವೆನೆಂದು ನಂಬಿಕೆ ಇತ್ತಳು. ನಮಿಯೂ ತನ್ನ ನಿಶ್ಚಯವನ್ನು ಸ್ವಲ್ಪ ಸಡಿಲಿಸಿ ಹಾಗಾದಲ್ಲಿ ತಂಗಿಯನ್ನು ಕೊಂಡೊಯ್ದು ಲಗ್ನ ಮಾಡಿಕೊಡುವುದಾಗಿ ಒಪ್ಪಿದನು. ಯಶೋಭದ್ರೆಯು ಜಾಣೆಯಾದ ಮಧುವಾಣಿ ಎಂಬ ಮೇಳದವಳೊಡನೆ ಹೇಳಿ ಕಳುಹಿ ಚಕ್ರವರ್ತಿಯನ್ನು ಈ ತೀರ್ಮಾನಕ್ಕೆ ಒಪ್ಪಿಸಿದಳು. ಉಂಗುರುಡಿಗೆ ಶಾಸ್ತ್ರ ಅನಂತರ ಲಗ್ನ ಇವು ಸಾಂಗವಾಗಿ ನೆರವೇರಿದವು. ನಮಿಯೇ ಮುಂದೆ ನಿಂತು ವಿಜೃಂಭಣೆಯಿಂದ ಲಗ್ನ ಕಾರ್ಯಗಳನ್ನು ನೆರವೇರಿಸಿದನು. ಇಷ್ಟೇ ಅಲ್ಲ, ಹೊನ್ನ ಪುತ್ತಳಿಯಂತಿರುವ ಮಿಂಚಿನ ಮರಿಗಳಂತಿರುವ ತನ್ನ 500 ಸುಕುಮಾರಿಯರನ್ನು ಭರತನ ಮಕ್ಕಳಿಗೆ ಲಗ್ನ ಮಾಡಿಕೊಟ್ಟು ಕೃತಕೃತ್ಯನಾದನು. ಭರತನೂ ತನ್ನ 500 ಹೆಣ್ಣು ಮಕ್ಕಳನ್ನು ವಿನಮಿಗಳ ಮಕ್ಕಳಿಗೆ ಕೊಟ್ಟು ಲಗ್ನ ಮಾಡಿದನು. ಇಲ್ಲಿಗೆ ಭರತರಾಜನ 10,000 ವರ್ಷಗಳ ಚೈತ್ರಯಾತ್ರ ಪ್ರಕರಣವು ಮುಗಿಯಿತು. ಹಲವು ಕಾಲ ಅಲ್ಲಿ ಸುಖವಾಗಿದ್ದು ಅನಂತರ ರಾಜಧಾನಿಯ ಕಡೆಗೆ ಹಿಂತಿರುಗಿದ. ದಾರಿಯಲ್ಲಿದ್ದ ಕೈಲಾಸಗಿರಿಯ ಬಳಿ ಬೀಡು ಬಿಡಿಸಿ ಸತಿ ಪುತ್ರರೊಡನೆ ಆ ಪರ್ವತವನ್ನು ಏರಿ ಅಲ್ಲಿದ್ದ ಜಿನನಾಥನನ್ನು ಅನನ್ಯ ಭಕ್ತಿಯಿಂದ ಭಜಿಸಿ ಪೂಜಿಸಿ ಮುಂದೆ ಹೊರಟನು. ಮಗನು ಚಕ್ರವರ್ತಿಯಾಗಿ ಹಿಂತಿರುಗುವ ಸುದ್ದಿಯನ್ನು ಕೇಳಿ ಯಶಸ್ವತೀ ದೇವಿಯು ಮಗನನ್ನು ಕಾಣುವ ತವಕದಿಂದ ವಿಮಾನವೇರಿ ಬಂದು ಅಸಂಖ್ಯಾತವಾಗಿ ಬೆಳೆದಿದ್ದ ಆತನ ಸಂಸಾರವನ್ನು ಕಂಡು ಹಿರಿ ಹಿಗ್ಗಿದಳು. ಊರಿಗೆ ಹಿಂತಿರುಗಿ ಬರುತ್ತಿರುವಾಗ ದಾರಿ ತೋರುತ್ತಾ ಮುಂದೆ ಹೋಗುತ್ತಿದ್ದ ಚಕ್ರ ಪೌದನಪುರದ ಬಳಿ ಇದ್ದಕ್ಕಿದ್ದಂತೆಯೇ ನಿಂತು ಹೋಯಿತು. ಭರತಾನುಜನಾದ ಬಾಹುಬಲಿ ಆ ಪುರಕ್ಕೆ ಅಧಿಪತಿ. ಆತನು ತಮ್ಮಂದಿರೊಡನೆ ಬಂದು ಚಕ್ರವರ್ತಿಗೆ ಆನತನಾದ ಹೊರತು ಚಕ್ರ ಮುಂದಕ್ಕೆ ಉರುಳುವಂತಿಲ್ಲ. ಆದುದರಿಂದ ಭರತನು ತಮ್ಮಂದಿರಿಗೆಲ್ಲ ಓಲೆಗಳನ್ನು ಅಟ್ಟಿದನು. ಅದನ್ನು ಓದಿಕೊಂಡ ತಮ್ಮಂದಿರು ತಂದೆ ಕೊಟ್ಟ ಉಂಬಳಿಯೊಳಗಿರುವ ತಾವು ಈತನಿಗೇಕೆ ಆನತರಾಗಿ ಬಾಳಬೇಕೆಂದು ಬಗೆದು ಕೈಲಾಸಗಿರಿಗೆ ಹೋಗಿ ತಂದೆಯ ಬಳಿಯಲ್ಲಿ ದೀಕ್ಷೆ ತಾಳಿ ತಪೋನಿರತರಾದರು. ಬಾಹುಬಲಿಯೊಬ್ಬನು ಮಾತ್ರ ಅಣ್ಣನ ಮೇಲೆ ಸೆಡೆದು ನಿಂತನು. ಆತನನ್ನು ದಾರಿಗೆ ತರಲು ಚಕ್ರಿ ಸಾಮೋಪಾಯಕ್ಕೆ ಕೈ ಹಾಕಿ ವಚನ ಚತುರನಾದ ದಕ್ಷಿಣನನ್ನು ಆತನಲ್ಲಿಗೆ ಕಳುಹಿಸಿದನು. ಆತನು ಅಭಿನವ ಮದನನಾದ ಬಾಹುಬಲಿಯ ಬಳಿ ಸೇರಿ ಚಕ್ರವರ್ತಿಯಾದ ಭರತನಿಗೆ ತನ್ನ ತಮ್ಮನನ್ನು ಕಣ್ತುಂಬ ಕಾಣುವ ಅರ್ತಿಯಾಗಿದೆ. ಜಗತ್ಪ್ರಸಿದ್ಧರಾದ ನೀವಿಬ್ಬರು ಒಂದೆಡೆ ಸೇರಿರುವುದನ್ನು ಕಂಡು ತನ್ನ ಕಣ್ಣ ಹಬ್ಬವನ್ನು ನೆರವೇರಿಸಲು ಪಡೆಯೆಲ್ಲವೂ ಉತ್ಸಾಹ ಪಡುತ್ತಿದೆ. ಚಕ್ರವರ್ತಿ ದೂರದಲ್ಲಿಯೂ ಇಲ್ಲ, ನಿನ್ನ ಊರ ಬಾಗಿಲಲ್ಲಿಯೇ ಉತ್ಸುಕನಾಗಿ ನಿಂತಿದ್ದಾನೆ. ಜಗತ್ತನ್ನೇ ಜಯಿಸಿ ಹಿಂತಿರುಗುತ್ತಿರುವ ನಿನ್ನ ಹಿರಿಯಣ್ಣನನ್ನು ಬಂದು ಮರ್ಯಾದೆಯಿಂದ ಕಾಣಬೇಕಾದುದು ನಿನ್ನ ಕರ್ತವ್ಯ ಎಂದು ಸವಿನುಡಿಯಿಂದ ನುಡಿದನು.
ಆದರೆ ಈ ಬಿಂಕದ ಮಾತುಗಳಿಗೆ ಬಾಹುಬಲಿ ದಕ್ಕುವವನಲ್ಲ. ಅವುಗಳಿಗೆ ತಕ್ಕ ಕೊಂಕು ನುಡಿಗಳನ್ನು ಹವಣಿಸಿ ಪ್ರತ್ಯುತ್ತರ ಕೊಟ್ಟು ಕಳುಹಿಸಿದ. ಅಣ್ಣ ತಮ್ಮಂದಿರಲ್ಲಿ ಪರಸ್ಪರ ಕಲಹ ಅನಿವಾರ್ಯವಾದಂತೆ ಕಾಣಿಸಿತು. ಬಾಹುಬಲಿಯ ಮನಸ್ಸನ್ನು ತಿರುಗಿಸಬೇಕೆಂದು ಭರತನ ಮಂತ್ರಿ ಸಾಮಂತರು ನಡೆಸಿದ ಪ್ರಯತ್ನವೆಲ್ಲವೂ ನಿಷ್ಫಲವಾಯಿತು. ಆತನು ಬಲವನ್ನು ಸಜ್ಜುಗೊಳಿಸಲು ನಿರತನಾಗಿದ್ದನು. ಕೇಳಿ ಭರತನು ಮನದಲ್ಲಿ ಮಿಡುಕಿದನು, ತಮ್ಮನ ಮೇಲೆ ಕೈ ಮಾಡಬೇಕಲ್ಲ ಎಂದು. ಅದೇ ದಿನ ರಾತ್ರಿ ಭರತನು ನಿದ್ರೆಯಿಲ್ಲದೆ ಪರಮಾತ್ಮ ಯೋಗದಲ್ಲಿ ತತ್ಪರನಾಗಿ ಕುಳಿತಿದ್ದಾನೆ. ಸುತ್ತಲೂ ಪ್ರಕೃತಿ ಪ್ರಶಾಂತವಾಗಿರುವ ಹೊತ್ತು. ಪಡೆಯೆಲ್ಲವೂ ನಿದ್ರಿಸುತ್ತಿದೆ. ಅವರೊಳಗೆ ಇಬ್ಬರು ಪಡೆವಳರು ಗುಜುಗುಜು ಮಾತನಾಡುತ್ತಿರುವಂತೆ ಸದ್ದು ಚಕ್ರಿಯ ಕಿವಿಗೆ ಕೇಳಿಸಿತು. ಹಾಗೆಯೇ ಆಲಿಸಿ ಕೇಳಿದನು. ಅವರಾಡುವ ಮಾತನ್ನು, ಪಡೆಯ ಸಹಾಯದಿಂದ ಚಕ್ರಿಗೆ ಘನತೆಯೇ ಹೊರತು ಅದಿಲ್ಲದಿದ್ದರೆ ಇವನು ನಮ್ಮಂತೆ ಮನುಷ್ಯ ಮಾತ್ರ ಎಂದ ಒಬ್ಬ. ಅಷ್ಟಲ್ಲದೆ ಏನು, ಹನಿಕೂಡಿ ಹಳ್ಳ, ನಾರೊಡಗೂಡಿ ಹಗ್ಗ ಎಂದ ಮತ್ತೊಬ್ಬ. ಅವರ ನುಡಿ ಕೇಳಿ ಚಕ್ರವರ್ತಿಗೆ ತನ್ನ ಪರಾಕ್ರಮವನ್ನು ಸ್ವಲ್ಪ ಪ್ರದರ್ಶಿಸಬೇಕೆಂದು ಮನಸ್ಸಾಯಿತು. ಬೆಳಿಗ್ಗೆ ಓಲಗವನ್ನು ನೆರಹಿ ತನ್ನ ಕಿರುಬೆರಳಿನ ನರ ಬಿಗಿದು ಡೊಂಕಾಗಿದೆ ಎಂದು ಹುಸಿ ಆಟವನ್ನು ಹೂಡಿದ. ಮುಖವನ್ನು ಸಪ್ಪಗೆ ಮಾಡಿಕೊಂಡು ನೋವನ್ನು ನಟಿಸಿದ. ಯಂತ್ರತಂತ್ರಗಳಾವುವೂ ಸಫಲವಾಗಲಿಲ್ಲ. ನೆಟ್ಟಗೆಯನ್ನು ತೆಗೆದು ಸರಿ ಮಾಡಬಹುದೆಂದು ಜಟ್ಟಿಗಳು ಪ್ರಯತ್ನಿಸಿದರು. ಅವರ ಬಲ ಸಾಲದೆಂದು ಕಂಡುಬಂದಿತು. ಬಂಗಾರದ ದೊಡ್ಡ ಸರಪಳಿಯೊಂದನ್ನು ವಿಶ್ವಕರ್ಮನಿಂದ ತಯಾರಿಸಿ ಅದರ ಕೊನೆಯನ್ನು ಕೊಂಕಿದ್ದ ಕಿರುಬೆರಳಿಗೆ ಸಂಧಿಸಿ ತೇರಿನ ಮೆಳಿಯನ್ನು ಹಿಡಿದುಕೊಳ್ಳುವಂತೆ ಉಳಿದ ಸರಪಳಿಯನ್ನೆಲ್ಲ ಹಿಡಿದು ಹಿಗ್ಗುವಂತೆ ಇಡೀ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟ. ಗಾವುದ ಅಳತೆಯುದ್ದ ನಿಂತಿದ್ದ ಸೈನ್ಯ ಹಿಡಿದು ಎಳೆದರೂ ಬೆರಳು ಕದಲವಲ್ಲದು. ರಾಜನು ಒಮ್ಮೆ ಬೆರಳನ್ನು ತೊಯ್ದುದಕ್ಕೆ ಹಯ, ಗಜ, ರಥ, ಪದಾತಿಗಳೊಡನೆ ಕೂಡಿದ ಸೈನ್ಯ ಹೊಟ್ಟೆ ಮೇಲಾಗಿ ಕೆಳಗೆ ಬಿದ್ದಿತ್ತು. ಆಗ ಗೊತ್ತಾಯಿತು ಗೊಣಗಿದವರಿಗೆ ಭರತನ ಶಕ್ತಿ ಎಷ್ಟೆಂದು. ಬೆಟ್ಟವನ್ನೇ ಆಣೆ ಕಲ್ಲಾಡಬಲ್ಲ ಆತನ ಶಕ್ತಿಯ ಮುಂದೆ ಹುಲುಮಾನವರಾದ ತಾವು ಎಷ್ಟೆಂದು. ರಾಜನು ಮುಗುಳ್ನಗೆ ನಗುತ್ತಾ ಎಡಗೈಯಿಂದ ಕಿರುಬೆರಳನ್ನು ಒತ್ತಿಕೊಂಡು ಗುರುಹಂಸನಾಥಾಯ ಸ್ವಾಹ ಎಂದ. ಬೆರಳು ನೆಟ್ಟಗಾಯಿತು. ಬಿದ್ದು ನೊಂದ ಪಡೆಗೆ ಬಂಗಾರದ ಸರಪಳಿಯನ್ನೆಲ್ಲ ಕಡಿಸಿ ಹಂಚಿಕೊಟ್ಟು ಅವನ್ನು ಆನಂದಗೊಳಿಸಿದ. ಮರುದಿನ ಬಾಹುಬಲಿ ಸರ್ವಸನ್ನಾಹದೊಡನೆ ದಂಡೆತ್ತಿ ಬಂದ. ಅದನ್ನು ಕಂಡು ಇತ್ತಂಡದ ಮಂತ್ರಿ ಮಿತ್ರರು ಒಟ್ಟಿಗೆ ಕಲಿತು ವಜ್ರದೇಹಿಗಳಾದ ಈ ಸೋದರರ ಕಾದಾಟದಿಂದ ಅಕಾಲ ಪ್ರಳಯವಾಗುವುದು ಎಂದು ಯೋಚಿಸಿ ಇಬ್ಬರನ್ನೂ ಜಲಯುದ್ಧ, ದೃಷ್ಟಿಯುದ್ಧ, ಮಲ್ಲಯುದ್ಧಗಳಿಂದ ಗೆಲುವನ್ನು ನಿಶ್ಚಯಿಸುವಂತೆ ಪ್ರಾರ್ಥಿಸಿದರು. ಅವರೂ ಒಪ್ಪಿದರು. ದೊರೆಗಳಿಬ್ಬರೇ ಯುದ್ಧ ಮಾಡುವರೆಂದು, ಷಡಂಗ ವಾಹಿನಿಗಳು ಕೇವಲ ಪ್ರೇಕ್ಷಕರಾಗಿರಬೇಕೆಂದು ಡಂಗುರ ಹೊಯ್ಯಿಸಿದರು. ಎಲ್ಲರೂ ಅತುಲ ಭುಜ ಬಲರಾದ ಈ ಅಣ್ಣ ತಮ್ಮಂದಿರ ಕಾಳಗವನ್ನು ಕಾಣುವ ಕುತೂಹಲದಿಂದ ಕಾದು ನಿಂತಿರಲು ಭುಜಬಲಿ ಕುಸ್ತಿಯ ಕಣವನ್ನು ಪ್ರವೇಶಿಸಿದನು. ಭೋರ್ಗರೆವ ವಾದ್ಯ ಧ್ವನಿಗಳ ಮಧ್ಯದಲ್ಲಿ ಭರತೇಶನೂ ಕಣವನ್ನು ಪ್ರವೇಶಿಸಿದ. ಆದರೆ ಕಾದುವ ಮುನ್ನ ತಮ್ಮನನ್ನು ಕುರಿತು, ಅಣ್ಣಯ್ಯ, ನಾವಿಬ್ಬರೂ ಒಡ ಹುಟ್ಟಿದವರು, ಜಿನಪುತ್ರರು. ಪರಸ್ಪರ ದ್ವೇಷಕ್ಕೆ ಯಾವುದೊಂದು ಕಾರಣವೂ ಕಾಣುತ್ತಿಲ್ಲ. ನಾನು ಮಾಡಿದ ಅಂತಹ ಮಹಾ ಅಪರಾಧವಾದರೂ ಏನು? ನಿನಗೆಷ್ಟು ಕೋಪ ಉಕ್ಕಿದುದಕ್ಕೆ? ನಾನೇನಾದರೂ ಒಂದು ಹಾಗದ ತೆರಿಗೆ ಬೇಕೆಂದು ನಿನ್ನ ಮನೆಯ ಬಾಗಿಲಿಗೆ ದೂತರನ್ನೇನಾದರೂ ಅಟ್ಟಿದ್ದೇನೆ? ಅವಮಾನಕರವಾದ ಯಾವುದಾದರೂ ಮಾತನ್ನು ನಾನಾಗಲಿ ನನ್ನ ಪರಿವಾರದವರಾಗಲಿ ಆಡಿದ್ದೇವೆ? ನಾವು ಈಗ ಕೈಕೊಂಡಿರುವ ತುಚ್ಛ ಕಾರ್ಯ ಜಗತ್ತಿಗೆಲ್ಲ ದ್ರೋಹದ ಶಾಸನ ಬರೆದುಕೊಟ್ಟಂತಾಗುತ್ತದೆ. ಹೆದರಿ ನಾನು ಹೀಗೆ ಹೇಳುತ್ತಿರುವೆನೆಂದು ಭಾವಿಸಬೇಡ. ನೀನು ಬಾಹಪ್ಪಳಿಸುತ್ತಾ ನಿಂತಿರುವಾಗ ನನ್ನ ಕದನದ ಸವಿಯನ್ನು ನಿನಗೆ ತೋರಿಸುವುದಕ್ಕೂ ನಾನೇನು ಹಿಂಜರಿಯುವುದಿಲ್ಲ. ಆದರೂ ಹಿರಿಯನಾದ ನಾನು ನಿನಗೆ ಧರ್ಮವನ್ನು ಮೊದಲು ಬೋಧಿಸಿ ನೋಡಬೇಕಾದುದು ನನ್ನ ಕರ್ತವ್ಯ. ಹೋಗಲಿ, ಪರಸ್ಪರ ಒಬ್ಬರನ್ನೊಬ್ಬರು ಗೆದ್ದು ಸಾಧಿಸಬೇಕಾಗಿರುವ ಕೀರ್ತಿ ತಾನೇ ಏನು? ಬದೆಗರಂತೆ ನಾವು ಹೋರಾಡುವುದಕ್ಕಿಂತ ಅಧಮ ಕಾರ್ಯವಿನ್ನಿಲ್ಲ
ಈಗೋ ನಾನು ಸೋತೆನೆಂದು ಒಪ್ಪಿಕೊಳ್ಳುತ್ತೇನೆ. ನಿನ್ನದೇ ಗೆಲುವು. ನಿನಗೆ ನನ್ನಲ್ಲಿ ಅಣ್ಣನೆಂಬ ಅಕ್ಕರೆ ಇಲ್ಲದಿದ್ದರೂ ನನಗೆ ತಮ್ಮನೆಂಬ ಅಕ್ಕರೆ ತುಂಬಿದೆಯಪ್ಪ. ನೀನೇ ಚಕ್ರವರ್ತಿತ್ವವನ್ನು ಕೈಗೊಳ್ಳು. ನಿನ್ನ ಭಾಗ್ಯವನ್ನು ನಾನು ಕಣ್ಣು ತುಂಬ ನೋಡಿ ಸಂತೋಷಿಸುತ್ತೇನೆ. ಎಲ್ಲಿಯಾದರೂ ಒಂದು ಚಿಕ್ಕ ರಾಜ್ಯವನ್ನು ನನಗೆ ಕೊಡು. ನಾನು ಸಂತೋಷದಿಂದ ಅದನ್ನು ಸ್ವೀಕರಿಸಿ ತೃಪ್ತನಾಗುತ್ತೇನೆ. ಅಣ್ಣನ ವಚನ ಮಂತ್ರದಿಂದ ಭುಜಬಲಿಯ ಕೋಪದ ವಿಷ ಇಳಿದು ಹೋಯಿತು. ಗಂಡ ಗರ್ವವೆಲ್ಲ ಸೋರಿ ಹೋಯಿತು. ನಾಚಿಕೆಯಿಂದ ಅಣ್ಣನ ಮುಖವನ್ನು ಕೂಡ ನೋಡಲಾರದೆ ತಲೆ ತಗ್ಗಿಸಿದನು. ಅಣ್ಣನೊಡನೆ ಸ್ಪರ್ಧಿಸಿದ ಪಾಪಕ್ಕೆ ಜಿನದೀಕ್ಷೆಯೇ ತಕ್ಕ ಮದ್ದು ಎಂದು ನಿಶ್ಚಯಿಸಿ ಅಣ್ಣನ ಪಾದಕ್ಕೆ ನಮಸ್ಕರಿಸಿ ನೇರವಾಗಿ ತಂದೆಯಾದ ಜಿನನ ಬಳಿಗೆ ನಡೆದು ದೀಕ್ಷೆಗೊಂಡು ತಪಸ್ಸಿನಲ್ಲಿ ನಿಂತನು. ಆಗ ಚಕ್ರ ಮುಂದುರುಳಿತು. ಭರತನು ಅಯೋಧ್ಯ ನಗರಿಯನ್ನು ಪ್ರವೇಶಿಸಿ ವೈಭವದಿಂದ ಚಕ್ರವರ್ತಿ ಪಟ್ಟವನ್ನು ವಹಿಸಿದನು. ಬಾಹುಬಲಿಗೆ ಘೋರವಾದ ತಪಸ್ಸಿನಿಂದಲೂ ಆತ್ಮಜ್ಞಾನ ಉಂಟಾಗದುದನ್ನು ಕಂಡು ಭರತನು ತಂದೆಯಾದ ವೃಷಭಜಿನನಿಂದ ಅದರ ಕಾರಣವನ್ನು ಅರಿತು ತಕ್ಕ ನಿಷ್ಕೃತಿಯಿಂದ ಆತನ ಮನಃ ಕಷಾಯವನ್ನು ತೊಲಗಿಸಿ ಆತ್ಮಶುದ್ಧಿಯನ್ನು ದೊರಕಿಸಿಕೊಟ್ಟನು. ಅನಂತರ ಭರತ ಚಕ್ರವರ್ತಿ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿ ಅನಂತ ಸುಖ ಭೋಗಗಳನ್ನು ಅನುಭವಿಸುತ್ತಾ ಹಲವು ಕಾಲಗಳನ್ನು ಕಳೆದ ಮೇಲೆ ಆತನ ತಾಯಿಯಾದ ಯಶಸ್ವತೀ ದೇವಿ ಗುರುಗಳಿಂದ ದೀಕ್ಷೆಯನ್ನು ಪಡೆದು ಕಂತಿಯಾಗುತ್ತಾಳೆ. ಇಲ್ಲಿಂದ ಮುಂದೆ ಭರತನ ಮನಸ್ಸು ಆಮುಷ್ಮಿಕದ ಕಡೆ ಹೆಚ್ಚಾಗಿ ಬಾಗುತ್ತದೆ. ರಜತಾದ್ರಿಯಲ್ಲಿ ನಿರ್ಮಿಸಿದ್ದ ಜಿನ ನಿವಾಸದ ಮುಖವಸ್ತ್ರವನ್ನು ಬಹಳ ವಿಜೃಂಭಣೆಯಿಂದ ಅನಾವರಣಗೊಳಿಸಿ ಮಹೋತ್ಸವವನ್ನು ನೆರವೇರಿಸುತ್ತಾನೆ. ಭರತನ ಮಕ್ಕಳಲ್ಲಿ 100 ವಿದ್ಯಾಗೋಷ್ಠಿಯಲ್ಲಿ ಇರುವಾಗ ಹಸ್ತಿನಾಪುರಪತಿಯಾದ ಮೇಘೇಶ್ವರನು ದೀಕ್ಷೆ ಪಡೆದನು ಎಂಬ ಸುದ್ದಿಯನ್ನು ಕೇಳಿ ವಿರಾಗ ಹೊಂದಿ ಜಿನ ದೀಕ್ಷೆ ವಹಿಸಿ ಸನ್ಯಾಸಿಗಳಾಗುತ್ತಾರೆ. ಇದನ್ನು ಕೇಳಿ ವ್ಯಥಿತಾಂತಕರಣನಾದ ಭರತ ಚಕ್ರವರ್ತಿ ಸಮವಸರಣದಲ್ಲಿದ್ದ ಅವರ ಬಳಿಗೆ ಹೋಗಿ ತೀರ್ಥೇಶ ಪೂಜೆಯನ್ನು ನೆರವೇರಿಸುತ್ತಾನೆ. ಮರುದಿನವೇ ತಂದೆಯಾದ ಪ್ರಥಮ ತೀರ್ಥಂಕರನು ಮುಕ್ತನಾಗುತ್ತಾನೆ. ಆತನ ಮೋಕ್ಷ ಕಲ್ಯಾಣವನ್ನು ನೆರವೇರಿಸಿ ಹಿಂತಿರುಗಿದ ಭರತೇಶ್ವರನು ಒಮ್ಮೆ ಕನ್ನಡಿಯಲ್ಲಿ ತನಗೆ ನರೆಗೂದಲು ಬಂದಿರುವುದನ್ನು ಕಂಡು ವೈರಾಗ್ಯಪರನಾಗಿ ಮಗನಾದ ಅರ್ಕಕೀರ್ತಿಗೆ ಪಟ್ಟಗಟ್ಟಿ ಸ್ವಮಹತ್ವದಿಂದ ತೈಜಸ ಕಾರ್ಮಣ ತನುಗಳನ್ನು ಸುಟ್ಟು ಕೈವಲ್ಯ ಪದವಿಯನ್ನು ಪಡೆಯುತ್ತಾನೆ. ಇದನ್ನು ಕೇಳಿ ಅರ್ಕಕೀರ್ತಿಯೂ ಆತನ ತಮ್ಮಂದಿರು ದೀಕ್ಷೆಯನ್ನು ವಹಿಸಿ ಕ್ರಮವಾಗಿ ಮುಕ್ತಿಗೆ ಸಲ್ಲುತ್ತಾರೆ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಲ್ಲಿಗೆ ಭರತೇಶ ವೈಭವದ ಸಂಕ್ಷಿಪ್ತ ಕಥೆ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.